ಬಾಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಗೊತ್ತು ಈ ವಿಡಿಯೋ ಜಾಸ್ತಿ ಜನ ನೋಡಲ್ಲ ಅಂತ. ಇಂಡಿಯಾ ಗೆದ್ದಿತ್ತು ಅಂದರೆ ಜಾಸ್ತಿ ಜನ ನೋಡ್ತೀರಿ, ಇಂಡಿಯಾ ಸೋಲ್ತಲ್ಲ ಇನ್ನೇನಲ್ಲಿ ಅವನ ಅಜ್ಜಿ ಏನು ಹೇಳಿರ್ತಾನೆ, ಸಾಗರ್ ಬಂದ್ಬಿಟ್ಟಲ್ಲಿ ಏನು ಡಬ್ಬಾ ಥರ ಆಡಿದ್ರು ಅಷ್ಟೇ ಅಂತ ಹೇಳಿರ್ತಾನೆ. ತಾನು ಹೋಗ್ಬಿಟ್ಟು ಸುಮ್ಮನೆ ಆಗಿರ್ತೀರ ಅಷ್ಟೇನೆ. ಏನು ಆಡಿದ್ರು ಮಗ ಇವತ್ತು ನಮ್ಮ ಇಂಡಿಯಾ ಗೊತ್ತಿತ್ತು, ಎಕ್ಸ್ಪೆಕ್ಟೇಷನ್ ಇತ್ತು ಇವತ್ತು ಏನೋ ಆಗುತ್ತೆ ಗುರು, ಇಂಡಿಯಾಗೆ ಬ್ಯಾಕ್ ಫೈರ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದಕ್ಕೋಸ್ಕರನೇ ಬೆಳಿಗ್ಗೆ ಮಾಡುವಂಥ ವಿಡಿಯೋದಲ್ಲಿ ಅಂಥ ಎಕ್ಸೈಟ್ಮೆಂಟ್ ಇರಲಿಲ್ಲ ನನಗೆ, ಯಾಕೆಂದರೆ ಇಂಗ್ಲೆಂಡ್ ಬ್ಯಾಟಿಂಗು ಸಖತ್ತಾಗಿದೆ. ಆ್ಯಂಡ್ ನಮ್ಮ ಇಂಡಿಯಾ ಬೌಲಿಂಗ್ ನೋಡ್ತು ಅಂದರೆ ಬುಮ್ರಾ ಒಬ್ಬರೇ ಅಲ್ಲಿ ಮೇಯ್ನಾಗಿ ನಿಂತ್ಕೋಬೇಕು, ಮೇಯ್ನ್ ಅಸ್ತ್ರವಾಗಿ ನಿಂತ್ಕೋಬೇಕು. ಸೊ ಯಾಕೋ ಬ್ಯಾಕ್ ಫೈರ್ ಆಗಂಗೆ ಕಾಣಿಸ್ತೈತೆ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಥರನೇ ಬ್ಯಾಕ್ ಫೈರ್ ಆಗಂಗೆ ಕಾಣಿಸ್ತೈತೆ ಇಲ್ಲೂ ಕೂಡ ಅಂತ ಅನಿಸಿತ್ತು. ಹಾಂ, ಬುಮ್ರಾ ಅವ್ರು ಇವತ್ತು ವಿಕೆಟ್ ಎತ್ತಕ್ಕಾಗಲಿಲ್ಲ. ಬುಮ್ರಾ ಅವ್ರು ವಿಕೆಟ್ ಎತ್ತಿಲ್ಲ ಅಂತಂದರೆ ಇನ್ನು ಗೆಲ್ಲಕ್ಕಾಗುತ್ತೆ ಮ್ಯಾಚ್ನ. ಹಂಗೂ ಪ್ರಸಿದ್ಧ ಕೃಷ್ಣ ಒಂದೆರಡು ವಿಕೆಟ್ನೇ ಎತ್ತಿದ್ರು, ಈ ಕಡೆಯಿಂದ ಶಾರ್ದುಲ್ ಠಾಕೂರ್ ಒಂದೆರಡು ವಿಕೆಟ್ನ. ಶಾರ್ದುಲ್ ಠಾಕೂರ್ ಯೂಸೇ ಮಾಡ್ತಾ ಇರಲಿಲ್ಲ, ಅವ್ರು ನೋಡಿ ಅವ್ರು ಬಂದ್ಬಿಟ್ಟು ವಿಕೆಟ್ ಎತ್ತಿದ್ರು ಒಂದೆರಡು ವಿಕೆಟ್ನ. ಅವರೆರಡು ವಿಕೆಟ್ ಇವರೆರಡು ವಿಕೆಟ್, ಜಡೇಜಾ ಒಂದು ವಿಕೆಟ್ನ ಎತ್ತಿದ್ದಾರೆ. 5 ವಿಕೆಟ್ನ ಕಳ್ಕೊಂಡಂಥ ಇಂಗ್ಲೆಂಡು 5 ವಿಕೆಟ್ನ ಇಟ್ಕೊಂಡು ಆರಾಮಾಗಿ ಶಿಸ್ತಾಗಿ ಸಲೀಸಾಗೆ ಇನ್ನೂ ಎಷ್ಟು ಗುರು, ಇನ್ನೂ 8 ಓವರ್ ಏನೋ ಸ್ಪೇರ್ ಇತ್ತು, ಇನ್ನೂ 8 ಓವರ್ ಮಿಕ್ಕಿರಂಗೆ ಮ್ಯಾಚ್ನ ಆರಾಮಾಗಿ ಗೆದ್ದಿರೋದು. ಅಲ್ಲ ನೋಡಿ ಹೆಂಗಿದೆ ಅಂತ. ಇದು ಹೆಂಗೆ ಡಿಫ್ರೆನ್ಸ್ ಆಗಿದೆ ಅಂತಂದರೆ, ನನ್ನ ಪ್ರಕಾರ ಎಲ್ಲಿ ಡಿಫ್ರೆನ್ಸ್ ಆಯಿತು ಅಂತಂದರೆ, ಡಿಫ್ರೆನ್ಸ್ ಆಗಿದ್ದು ರನ್ಸ್ ವಿಚಾರದಲ್ಲಿ. ನಮ್ಮ ಇಂಡಿಯಾ ಬ್ಯಾಟಿಂಗ್ ಚೆನ್ನಾಗಿ ಆಡ್ತು, ಬ್ಯಾಟಿಂಗಲ್ಲಿ ಅನ್ಡೌಟೆಡ್ಲಿ ಮಸ್ತಾಗಿ ಆಡಿದೆ ಗುರು, ಅದರಲ್ಲಿ ಬ್ಲೇಮ್ ಮಾಡುವಂಥ ಅಗತ್ಯತೆ ಇಲ್ಲ. ನಮ್ಮ ಇಂಡಿಯನ್ ಬ್ಯಾಟರ್ಸು, ಟಾಪ್ ಆರ್ಡ್ರ್ ಬ್ಯಾಟರ್ಸು, ಮಿಡ್ಲ್ ಆರ್ಡ್ರ್ ಬ್ಯಾಟರ್ಸ್ ಎಲ್ಲರೂ ಮಸ್ತಾಗಿಯೇ ಆಡಿದ್ದಾರೆ. ಇನ್ನು ನಮ್ಮ ಟೈಲ್ ಮಸ್ತಾಗಿ ಆಡಿಲ್ಲ ಅಂತ ಹೇಳ್ಬೇಕಷ್ಟೇ, ಯಾಕಂದರೆ ಅವರ ಟೈಲ್ ಸಖತ್ತಾಗಿ ಆಡಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ ಅವರ ಟೈಲ್ ಆಲ್ಮೋಸ್ಟ್ 60 to 70 ರನ್ಸ್ನ ಹೊಡೆದಿದ್ದಾರೆ. ಬಾಟಮಲ್ಲಿರುವಂಥ 4 ಜನ, ನಾವಲ್ಲಿ 4-5 ರನ್ ಹೊಡೆಯೋದಕ್ಕೆ ಬಾಟಮಲ್ಲಿರುವಂಥ 4 ಜನ 4-5 ರನ್ ಹೊಡೆಯೋದಕ್ಕೆ ತಿನ್ಕಾಡ್ತೀವಿ. ಸೊ ಅದನ್ನೇ ಡಿಫ್ರೆನ್ಸ್ ಮಾಡಿರೋದು ನೋಡಿ. ಇನ್ನೂ ಒಂದು 60 ರನ್ ಅಡಿಷ್ನಲ್ ಇತ್ತು ಅಂತ ಅಂದರೆ ನಮಗೆ ಅವ್ರ ಕೈಲಿ ಹೊಡೆಸ್ಕೊಂಡ್ವಲ್ಲ ನಾವು, ಬಾಟಮಲ್ಲಿರುವಂಥ 4-5 ಜನ ಹತ್ರ ಹೊಡೆಸ್ಕೊಂಡ್ವಲ್ಲ ನಾವು. ಸೊ ಅವ್ರ ಹತ್ರ ಹೊಡೆಸ್ಕೊಂಡಿದ್ದು ನಮ್ಗೆ ಇನ್ನೂ ರೆಸ್ಟ್ರಿಕ್ಟ್ ಆಗಿತ್ತು ಅದು ಅಂತಂದಿದ್ರೆ ಬಹುಶಃ ಕ್ಲೋಸ್ಗೆ ಹೋಗಿರೋದನ್ನ ಗೇಮು, ಅಥವಾ ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ನೀನು ಒಂದು 60 ರನ್ನು ಅಥವಾ ಒಂದು 70 ರನ್ ಇದ್ದಿತ್ತು ಅಂದರೆ, ಹೊಡೆದಿರೋರು ಬಿಡಿ ಒಂದು 60-70 ರನ್ನೆಲ್ಲ ಮ್ಯಾಟ್ರನ್ನೆಲ್ಲ, ಇನ್ನೊಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ಬಿಟ್ಟು ಹೊಡೆದು ಬಿಸಾಕಿರೋ. ನನ್ನ ಪ್ರಕಾರ ಇದು 450 ಕೂಡ ಚೇಸ್ ಮಾಡೋ ಥರನೇ ಕಾಣಿಸ್ತಾ ಇತ್ತು. ಇವತ್ತು ಇಂಗ್ಲೆಂಡ್ ಆಡಿದ ಬ್ಯಾಟಿಂಗ್ ರೀತಿ ನೋಡ್ತು ಅಂತಂದರೆ ಏನು ಗುರು ಬ್ಯಾಟಿಂಗು. ಅವನಜ್ಜಿ ಕ್ರಾಲಿ ಜೊತೆಗೆ ಬೆನ್ ಡಕೆಟ್ 188 ರನ್ನ ಓಪನಿಂಗ್ ಪಾರ್ಟ್ನರ್ಶಿಪ್ನಾಗ ಕೊಟ್ಟಿದ್ದಾರೆ. 371 ಚೇಸ್ ಮಾಡಬೇಕಾದ್ರಲ್ಲಿ 350 ಅಂತ ಅನ್ಕೊಳ್ಳಿ, ಇವತ್ತು 350 ಅಲ್ವಾ ಚೇಸ್ ಮಾಡಬೇಕಾಗಿದ್ದು. 188 ರನ್ ಪಾರ್ಟ್ನರ್ಶಿಪ್ ಅಂತಂದರೆ, ಸೊ ಮೊದಲನೇ ವಿಕೆಟ್ ಎತ್ತೇ ಇಲ್ಲ. ಫಸ್ಟ್ ಸೆಷನ್ ಬರಬೇಕಾಗಿತ್ತು ನಮಗೆ ವಿಕೆಟಲ್ಲಿ, ಅಟ್ಲೀಸ್ಟ್ ಒಂದು 2 ವಿಕೆಟಾದ್ರು ಬರಬೇಕಾಗಿತ್ತು ಫಸ್ಟ್ ಸೆಷನಲ್ಲಿ. ವಿಕೆಟೇ ಇಲ್ಲ ಅಲ್ಲಿ ಫಸ್ಟ್ ಸೆಷನಲ್ಲಿ. ಆರಾಮಾಗಿ ಅಲಚ್ಚಾಗಿ ಆಡ್ತಾವ್ರಲ್ಲಿ, 90 ರನ್ ಪ್ಲಸ್ ಹೊಡಿದ್ದಾರೆ. ನಾವು ಫಸ್ಟ್ ಸೆಷನ್ ನೋಡ್ಕೊಂಡು ಆಡೋಣ ಗುರು, ಫಸ್ಟ್ ಸೆಕೆಂಡ್ ಸೆಷನ್ ಮತ್ತು 3ನೇ ಸೆಷನ್ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಅವ್ರಿಗೆ ಇತ್ತು ಐಡಿಯಾ. ಫಸ್ಟ್ ಸೆಷನ್ ಸ್ವಲ್ಪ ನೋಡ್ಕೊಂಡು ಆಡ್ತು ಅಂತಂದರೆ, ಫಸ್ಟ್ ಸೆಷನ್ ಏನಂತ ಬ್ಲಾಸ್ಟ್ ಇಷ್ಟ ಏನು ಕೊಡೋಕೆ ಹೋಗಲ್ಲ, ನಿಧಾನಕ್ಕೆ ತಾಳ್ಮೆಯಿಂದ ಫುಲ್ಲು ಸಿಕ್ಕಾಪಟ್ಟೆ ತಾಳ್ಮೆಯಿಂದನೇ ಆಡಿದ್ರು ಇಬ್ಬರು ಕೂಡ. ಬೆನ್ ಡಕೆಟ್ ಗೊತ್ತಿರೋದೇ ಅವ್ರ ಆಟನ ಆಡ್ತಾಯಿದ್ರು, ಈ ಕಡೆಯಿಂದ ಕ್ರಾಲಿ ಅವರು ಅವ್ರ ಆಟನ ಅಂದರೆ ಸ್ವಲ್ಪ ಟುಕು ಆಟನ ಆಡ್ತಾಯಿದ್ರು. ಇನ್ನೇನಲ್ಲಿ ಸೆಕೆಂಡ್ ಸೆಷನಲ್ಲಿ ಭಾರಿ ಏನು ಗುರು ವಿಕೆಟ್ಸ್ ಬಿತ್ತು, ಭರವಸೆ ಎಲ್ಲಿ ಬಂತು ಅಂತಾರೆ. ಪ್ರಸಿದ್ಧ ಕೃಷ್ಣ ಅವ್ರ ವಿಕೆಟ್ ಎತ್ತುತ್ತಾ ಇದ್ದಂಗೆ, ಕ್ರಾಲಿ ಅವ್ರ ವಿಕೆಟ್ ಎತ್ತುತ್ತಾ ಇದ್ದಂಗೆ, ಜೊತೆಗೆ ಪಾಪ್ ಅವ್ರು ಬೇರೆ ಔಟ್ ಆಗ್ತಾರೆ, ಒಂದು 8 ರನ್ ಹೊಡೆದ್ಬಿಟ್ಟು. ಸೊ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅವ್ರು ಬೋಲ್ಡ್ ಆಗಿ ಹೋಗ್ತಾರೆ. ಈ ಕಡೆಯಿಂದ ಶಾರ್ದುಲ್ ಠಾಕೂರ್ ಬೇರೆ ಬಂದ್ಬಿಟ್ಟು 2 ವಿಕೆಟ್ನ, ಡಕೆಟ್ ಅವ್ರ ವಿಕೆಟ್ ಎತ್ತಾರೆ. ಅವ್ರು 149 ರನ್ಸು. ಎಂಥ ಅಜ್ಜಿ ಹೆಂಗೆ ರಿವರ್ಸ್ ಸ್ವೀಪ್ ಹೊಡಿತಾ ಇದ್ರು ಅಂತಾರೆ, ತಿರ್ಕೊಂಡು ಬೆನ್ ಡಕೆಟು ಗುಡ್ಸ್ ಹಾಕ್ಬಿಟ್ರು ಇವರು. ನಾರ್ಮಲ್ ಸ್ವೀಪ್ ಅಲ್ಲ, ರಿವರ್ಸ್ ಸ್ವೀಪು ತಗೊಳ್ಳಿ. ರಿವರ್ಸ್ ಸ್ವೀಪು ಎಷ್ಟು ಹೊಡೆದಿರ್ದೆ ಇವತ್ತು, ರಿವರ್ಸ್ ಸ್ವೀಪ್ ಹಾಕೊಂಡು ಗುಡ್ಸ್ ಆಡ್ಬಿಟ್ರು ಹಂಗೇನೆ. 149 ಹೊಡಿತಾ ಇದ್ದಂಗೆ ಈ ಕಡೆಯಿಂದ ಕವರ್ಸಲ್ಲಿ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆದರು. ಅತಿ ದೊಡ್ಡ ಓಪನಿಂಗ್ ಪಾರ್ಟ್ನರ್ಶಿಪ್ ಬರ್ತಾ ಇದ್ದಂಗೆ 188 ಬರ್ತಾ ಇದ್ದಂಗೆ ಗೊತ್ತಾಯಿತು ಇದಿಲ್ಲ ಬಿಡು ಗುರು ನಮ್ಮ ಕೈಲಿ ಮ್ಯಾಚು. ಈ ಕಡೆ ಬುಮ್ರಾ ಕೈಲೂ ವಿಕೆಟ್ಸ್ ಬಿತ್ತಕ್ಕಾಗ್ತಾ ಇಲ್ಲ, ಈ ಕಡೆಯಿಂದ ಯಾರೋ ವಿಕೆಟ್ಸ್ ಎತ್ತಲ್ಲ. ಪ್ರಸಿದ್ಧ ಕೃಷ್ಣ ಬಂದ್ಬಿಟ್ಟು ಅಲ್ಲಿ ವಿಕೆಟ್ ಎತ್ತಬೇಕಾಯಿತು, ಆಮೇಲೆ ಶಾರ್ದುಲ್ ಠಾಕೂರಿಗೆ ಬೀಳಬೇಕಾಯಿತು ವಿಕೆಟು. ಸಿರಾಜ್ ಅಣ್ಣ ಬರೀ ಕ್ರಾಲಿ ಜೊತೆಗೆ ಕಿತ್ತಾಡೋದು ಅದು ಇದು ಮಾಡ್ತಾಯಿದ್ರು ಅಷ್ಟು. ನೆನ್ನೆ ಬೇರೆ ಆ ಥರ ಕಿತ್ತಾಡಿದ್ದು, ಬರೀ ಸಿರಾಜ್ ಅಣ್ಣನ ಕಿತ್ತಾಡೋದೇ ಆಯಿತು ಅಲ್ಲಿ. ವಿಕೆಟ್ ಎತ್ತದು ಬಿಟ್ಟು ಬೇರೆ ಎಲ್ಲ ಮಾಡ್ತಾಯಿದ್ದಾರೆ, ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾಯಿದ್ದಾರೆ. ಕ್ಯಾಚ್ ಬಿಡೋದು, ಸಿರಾಜಣ್ಣ ಪಾಪ ಒಂದು ಕ್ಯಾಚ್ನ ತರಿಸಿದ್ರು, ಬೆನ್ ಡಕೆಟ್ ಅವ್ರದ್ದು ಅಂತ ಕಾಣಿಸುತ್ತೆ. 97 ಇದ್ರು, ಕ್ಯಾಚ್ ಬಂದಿತ್ತು. ಕ್ಯಾಚ್ನ ಡ್ರಾಪ್ ಮಾಡಿದಂಗೆ ಸಿರಾಜಣ್ಣ ಅಂತ ಬೈಕೊಂಡು ಬಾಯಿಗೆ ಬಂದಂಗೆ ಯಶಸ್ವಿ ಜಯಸ್ವಾಲ್ ಕೈಯೇ ನಿಲ್ತಾ ಇಲ್ಲ, ಅಲ್ಲಿ ಕೈಯಲ್ಲಿ ಬಾಲೇ ನಿಲ್ತಾ ಇಲ್ಲ. ಯಾವ್ದಾದ್ರು ಕ್ಯಾಚ್ ಡ್ರಾಪ್ ಮಾಡ್ತಾರೆ ಯಶಸ್ವಿ ಜಯಸ್ವಾಲ್. ಸ್ಲಿಪ್ಪಲ್ಲಿ ನಿಲ್ಸಿದ್ರು, ಆದಮೇಲೆ ಆ ಕಡೆ ತಗೊಂಡೋಗಲ್ಲ, ಥರ್ಡ್ ಮೇಲೆ ನಿಲ್ಸಿದ್ರು, ಫೈನಲಾಗಿ ನಿಲ್ಸಿದ್ರು, ಎಲ್ಲಿ ನಿಲ್ಸಿದ್ರು ಕ್ಯಾಚ್ ಬಿಡ್ತಾವೆ. ಏನು ಮಾಡಿದ್ರು ಆ ಪಾಯಿಂಟಲ್ಲಿ ನಿಲ್ಸಿದ್ರು ಕ್ಯಾಚ್ ಬಿಡ್ತಾವ್ರು. ಏನು ಮಾಡ್ರು ಆಗ್ತಿಲ್ಲ ಯಶಸ್ವಿ ಜಯಸ್ವಾಲು. ಏನೋ ಗೊತ್ತಿಲ್ಲ ಏನಾಗಿದ್ದು ಯಶಸ್ವಿ ಜಯಸ್ವಾಲ್ಗೆ, ಏನೋ ಭಯಾಗಿ ಗಾಂಡು ಗಾಬರಿ ಆಗೋ ಥರ ಕಾಣಿಸ್ತಾ ಇದೆ. ಕ್ಯಾಚ್ ಬಂತು ಅಂತಂದರೆ ಅವ್ರು ಬಾಲ್ನ ಎಕ್ಸ್ಪೆಕ್ಟೇ ಮಾಡ್ತಾ ಇರೋ, ಬಾಲ್ ಬರಬಾರ್ದು ಅನ್ನೋ ಹತ್ರ ಬಾಲ್ ಬರಬಾರ್ದು ಅನ್ನೋ ಹತ್ರನೇ ಇರ್ತಾರೆ ಅಂತ ಕಾಣಿಸುತ್ತೆ. ಒಂದು ಕ್ಯಾಚ್ ಬಿಡ್ತು ಅಂದರೆ ಕಾನ್ಫಿಡೆನ್ಸ್ ಲೋ ಆಗುತ್ತೆ. ಸೊ ಅವ್ರು ಆ ಮ್ಯಾಚ್ ಫುಲ್ಲು ಹಂಗೇ ಇರ್ತಾರೆ, ನಂತರ ಬಾಲ್ ಬರಬಾರ್ದು ಅಂತ. ಸೊ ಹಂಗಿತ್ತು ಅಂದರೆ ಕ್ಯಾಚ್ ಬಿಟ್ಟೇ ಬಿಡ್ತಾರೆ, ಹೋಯ್ತು ಅಂದಾಗ ಬಾಲು.
ಬೈದಲ್ಲಿ ಫೀಲ್ಡಿಂಗ್ ಮಾಡ್ತಾ ಇರಬೇಕಾದ್ರೆ. ಸೊ ಫೀಲ್ಡಿಂಗ್ ಲ್ಯಾಪ್ಸಸ್ಗಳು ನಮ್ಮದು ಇಂಡಿಯಾದು ಫಸ್ಟ್ ಇನ್ನಿಂಗ್ಸಲ್ಲಿ ಆಗಿರ್ಬೋದು, ಸೆಕೆಂಡ್ ಇನ್ನಿಂಗ್ಸಲ್ಲಿ ಆಗಿರ್ಬೋದು. ಆ 97 ಕ್ಯಾಚ್ನ ಎತ್ತಾಕೊಂಡಿತ್ತು ಅಂದರೆ ಸಿರಾಜಣ್ಣ ಇನ್ನೂ ಹೈಲಿ ಪಂಪ್ಡಪ್ ಆಗಿಬಿಟ್ಟು ಇನ್ನೂ 1-2 ವಿಕೆಟ್ ಎತ್ತುತ್ತಿರೋ ಗೊತ್ತಿಲ್ಲ. ಸಿರಾಜಣ್ಣ ಅಲ್ಲೇ ಡಿಸಪಾಯಿಂಟ್ ಆಗೋಗ್ಬಿಟ್ರು. ಅವ್ನ ಅಜ್ಜಿ ಇಲ್ಲಿ ಕ್ಯಾಚ್ ಬಿಡ್ತೀರ ನನ್ನ ಮಕ್ಕಳ, ಇನ್ನೇನು ವಿಕೆಟ್ ಎತ್ತನ ನಾವು ಇಲ್ಲಿ ಅಂತ ಫೀಲ್ಡಿಂಗ್ ಲ್ಯಾಪ್ಸ್ಗಳು ಮಾಡಿದ್ರು ಗುರು. ಬೌಲಿಂಗು ಕೂಡ ಅಂಥ ಇವತ್ತೇನು ಬ್ಯಾಟಿಂಗ್ ಆಡೋಕ್ಕೆ ಅಷ್ಟೇನು ಈಸಿ ಆಗಿರಲಿಲ್ಲ. ಡೇ 5 ವಿಕೆಟ್ ಇದು, ವೇರ್ ಆ್ಯಂಡ್ ಟೇರ್ ಆಗಿರುವಂಥ ವಿಕೆಟು. ಸೊ ಯೂಸ್ ಮಾಡ್ಕೊಬೋದಾಗಿತ್ತು, ಬಟ್ ನಮ್ಮ ಇಂಡಿಯಾ ಅಂಥ ಹೆವಿ ಮಟ್ಟದಲ್ಲಿ ಯೂಸ್ ಮಾಡ್ಕೊಳ್ಳಿ. ಬೆನ್ ಸ್ಟೋಕ್ಸ್ ಅವ್ರಿಗೆ ಬಿದ್ದಂಥ ವಿಕೆಟು. ಬೆನ್ ಸ್ಟೋಕ್ಸ್ ಇನ್ನೇನಲ್ಲಿ ಜಡೇಜಾಗ ಔಟ್ ಆಗ್ತಿದ್ದಂಗೆ ಏನು ಕಾನ್ಫಿಡೆನ್ಸ್ ಏನಿರಲಿಲ್ಲ, ಹೊಡಿತಾರೆ ಅಂತ ಗೊತ್ತಿತ್ತು. ಲಾಸ್ಟ್ ರೆಕಗ್ನೈಸ್ ಪ್ಲೇಯರ್ ಅಂದ್ರೂ ಕೂಡ ಇವಾಗ ಜೇಮಿ ಸ್ಮಿತ್ ಜೊತೆಗೆ ಜೋ ರೂಟ್ ಅವ್ರು ಇಬ್ಬರು ಏನು ನಿಂತ್ಕೊಂಡು ಆಡಿದ್ದಾರೆ, ಬಾಟಮ್ವರೆಗೂ ಬಂದ್ಬಿಟ್ಟು ಮುಗಿಸ್ಕೊಂಡು ಕೊಟ್ಟಿದ್ದಾರೆ. ಇನ್ನೂ ಅಲ್ಲಿ ಕ್ರಿಸ್ ವಾಕ್ಸ್ ಅವರು ಇವರೆಲ್ಲ ಆಡೋದು, ಯಾಕೆಂದರೆ ಅವರೇ ಫಸ್ಟ್ ಇನ್ನಿಂಗ್ಸಲ್ಲಿ 38 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಲ್ಲಿ ಕ್ರಿಸ್ ವಾಕ್ಸ್ ಬಂದ್ಬಿಟ್ಟಲ್ಲಿ. ಇನ್ನೂ ಇತ್ತು ಗುರು ಇವ್ರದ್ದು ಬ್ಯಾಟಿಂಗು. ಆರಾಮಾಗೆ 450 ಕೊಟ್ಟಿದ್ರು ಕೂಡ ಚೇಸ್ ಮಾಡ್ತಾರನೇ ಕಾಣಿಸ್ತು. ಹಿಸ್ಟ್ರಿ ಬರೆದಿದ್ದಾರೆ ಗುರು. ಲಾಸ್ಟ್ ಇನ್ನಿಂಗ್ಸಲ್ಲಿ ಚೇಸ್ ಆಗಿದೆ ನೋಡಿ 371. ನಗು ಬತ್ತಾಯ್ತು ನನಗೆ, ಇಂಡಿಯಾದವ್ರು ಈ ಥರ ಅಜೀಬಾಗಿ ಸೋತೋಗ್ಬಿಟ್ಟಿದೆ ಅಂತ. ಹೌದು, ಇದು ಅಜೀಬಾಗಿ ಸೋತಿರೋದೇನೆ. ಯಾಕೆಂದರೆ ಲಾಸ್ಟ್ ಇನ್ನಿಂಗ್ಸಲ್ಲಿ 371 ಹೊಡೆಸ್ಕೊಂತಾರೆ ಅಂತಂದರೆ ಇದು ಅಜೀಬ್ ಸೋಲೇನೆ. ಪಾಪ ನಮ್ಮ ಬ್ಯಾಟ್ರಸ್ಗಳು ಮಸ್ತಾಗೆ ಸಗದಾಗಿ ಆಡಿದರು. ಎಲ್ಲ ಕೊಲ್ಯಾಪ್ಸ್ ಮಾಡಿ ಇಟ್ಟಿದ್ದು ನಮ್ಮ ಫೀಲ್ಡಿಂಗ್ ಡಿಪಾರ್ಟ್ಮೆಂಟು. ಜೊತೆಗೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಏನಂತ ಸ್ಟ್ಯಾಂಡರ್ಡಾಗಿ ಏನು ಮಾಡಿಲ್ಲ, ಡಬ್ಬಾ ಥರನೇ ಮಾಡಿದೆ ಬೌಲಿಂಗ್. ಓಡ್ಬಂದು ಹಾಕಿದ್ರು. ಇವತ್ತು ಆ್ಯಕ್ಚುಲಿ ಯೂಸ್ ಮಾಡ್ಕೊಂಡಿರ್ಬೇಕಾಯ್ತು. ಫಸ್ಟ್ ಸೆಷನ್ ಯೂಸ್ ಮಾಡ್ಕೊಬೇಕಾಗಿತ್ತು ನಮ್ಮ ಇಂಡಿಯಾ. ಸೆಕೆಂಡ್ ಸೆಷನ್, ಥರ್ಡ್ ಸೆಷನ್ ಹಾಳಾಗೋಗಲಿ. ಫಸ್ಟ್ ಸೆಷನ್ ಅಲ್ಲಿ ಬೀಳಬೇಕಾಗಿತ್ತು ವಿಕೆಟ್. ನಮಗೆ ಅಲ್ಲೇ ಒಂಥರ ನಮಗೆ ಕಾನ್ಫಿಡೆನ್ಸ್ ಆಗೋಗ್ಬಿಡ್ತು, ಬಿಡುಗರು ಹೋಯ್ತು ಇದು ಮ್ಯಾಚು ಅಂತ. ಫಸ್ಟ್ ಸೆಷನಲ್ಲಿ ಬಿದ್ದಿತ್ತು ಅಂದರೆ ಒಂದು 3 ವಿಕೆಟು ಅವಾಗಿರೋದು ಹೈಲಿ ಪಂಪ್ಡಪ್ ಆಗಿರೋರೆಲ್ಲರೂ. ಆ್ಯಕ್ಚುಲಿ ಕ್ರೆಡಿಟ್ ಕೊಡಬೇಕಾಗಿರೋದು ರಿಷಬ್ ಪಂತಿಗೆ. ಪಾಪ 2 ಇನ್ನಿಂಗ್ಸಲ್ಲಿ ಹೊಡೆದಿದ್ದಾರೆ ಸೆಂಚುರಿನ. ಸಮೋಸ ಆಲ್ಟ್ ಹೊಡ್ಕೊಂಡು ಪಲ್ಟಿ ಹೊಡ್ಕೊಂಡು ಎಲ್ಲ ಅವನ ಅಜ್ಜಿ ಏನು ಮಾಡಿದ್ರು ಕೂಡ ಮ್ಯಾಚ್ ಓದ್ಬಿಟ್ರಲ್ಲ 2 ನೋಡಿ. ಇದಕ್ಕಿಂತ ಒಂದು ಬೇಜಾರಾಗೋದು ಇನ್ನೂ ಒಂದಿಲ್ಲ. ರೆಕಾರ್ಡ್ ಎಲ್ಲ ಮಾಡಿದ್ದಾರೆ, ಹಿಸ್ಟಾರಿಕ್ ರೆಕಾರ್ಡ್ ಎಲ್ಲ ಮಾಡಿದ್ದಾರೆ ರಿಷಬ್ ಪಂತ್ ಅವ್ರು. ಏನೇನೋ ರೆಕಾರ್ಡ್ ಮಾಡಿಬಿಟ್ರು. ಬಟ್ ಇಂಥ ಮ್ಯಾಚ್ ಸೋತ್ವಲ್ಲ ನಾವು. 5 ಸೆಂಚುರಿಗೂ ಬಂದಿರೋದು ನಮ್ಮ ಇಂಡಿಯನ್ ಬ್ಯಾಟರ್ಸ್ಗಳಿಂದ. ಹಿಸ್ಟ್ರಿಯಲ್ಲೇ ಬಂದಿಲ್ಲ 5 ಸೆಂಚುರಿ ಒಂದು ಟೆಸ್ಟ್ ಮ್ಯಾಚಲ್ಲಿ ಇಂಡಿಯನ್ ಬ್ಯಾಟರ್ಸ್ಗಳಿಂದ. ಸೊ ಈ ಮ್ಯಾಚನ್ನ ಸೋತೋಗ್ಬಿಡ್ವಲ್ಲ ನಾವು, ಇದು ಬೇಜಾರಾಗ್ತಾ ಇರೋದು. ಏನೂ ಮಾಡೋದಕ್ಕಾಗೋದಿಲ್ಲ, ಆಕ್ಸೆಪ್ಟ್ ಮಾಡ್ಕೊಬೇಕು. ಇಂಗ್ಲೀಷ್ ಮ್ಯಾನ್ಸ್ಗಳನ್ನ ಅಂಡರ್ ಎಸ್ಟಿಮೇಟ್ ಮಾಡೋಕ್ಕಾಗೋದೇ ಇಲ್ಲ ಅಂತ ತೋರಿಸ್ಕೊಂಡು ಕೂಟ್ಟಿದ್ದಾರೆ. ಇವ್ರು ಹೆಂಗೆ ಕಾನ್ಫಿಡೆನ್ಸಲ್ಲಿ ಇದ್ರು ಅಂತಂದರೆ 350 ಸಾಕು ಆರಾಮಾಗಿ ಟಾರ್ಗೆಟು. ನನ್ನ ಅಜ್ಜಿ ಅವನ ಅಜ್ಜಿ ಬಿಡ್ರ ಕೇರ್ಲೆಸ್ ಆಗೋಣ ಅನ್ನೋ ಥರ ಆಡಿದ್ರು. ಬಾಟಮಲ್ಲಿ ಬರ್ತಾ ಹೆಂಗೆ ಆಡಿದ್ರು ಅಂತಂದರೆ ಅದೇ ಥರನೇ ಆಡಿದ್ದು. ಯಾಕಂದರೆ ನಮ್ಮ ಟೈಲ್ ಕಾಂಟ್ರಿಬ್ಯೂಟೇ ಮಾಡಲಿಲ್ಲ ಸೆಕೆಂಡ್ ಇನ್ನಿಂಗ್ಸಲ್ಲಿ. ಪಟ ನಮ್ಗೆ ಉದ್ರುಕೊಂಡು ಹೊಟ್ಟೋಗ್ಬಿಟ್ಟಿದ್ದು. ಏನು ಹೇಳ್ತೀರಾ, ನಿಮಗೆ ಏನು ಅನ್ನಿಸ್ತಾ ಇದೆ? ನಮ್ಮ ಫೇಲ್ಯೂರ್ಗೆ ಕಾರಣವೇನು? ಅದೇ ನನ್ನ ಪ್ರಕಾರ ಕ್ಯಾಚಿಂಗೇ ಅಂತಲೇ ಹೇಳ್ತೀನಿ ಅಷ್ಟೇ. ಕ್ಯಾಚಿಂಗ್ ಎಷ್ಟು ಕ್ಯಾಚ್ ಬಿಟ್ಟಿದ್ದಾರೆ ಈ ಮ್ಯಾಚಲ್ಲಿ, ಅದೇ ಅವ್ರು ನೋಡಿ ಎಲ್ಲ ಕ್ಯಾಚ್ನೂ ಎತ್ತಾಕೊಂಡಿದ್ದಾರೆ. ಹಾಫ್ ಚಾನ್ಸ್ ಇರೋದನ್ನೆಲ್ಲ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಇವ್ರು ನೋಡ್ರೆ ಕೈಗೆ ಬರೋ ಕ್ಯಾಚ್ಗಳನ್ನೆಲ್ಲ ಸ್ಲಿಪ್ಪಲ್ಲಿ ಮೆಟ್ಕೊಂಡು ಕೊಟ್ಟಬೇಕು, ಆ ಥರ ಬಿಡ್ತಾ ಇದ್ದಾರೆ ಕ್ಯಾಚ್ಗಳನ್ನ. ಬುಮ್ರಾ ಅವ್ರಿಗೆ ಬೇಸ ತೊಗೊಬಿಟ್ಟಿದ್ರು ಅಂತ ಕಾಣಿಸುತ್ತೆ. ಫಸ್ಟ್ ಇನ್ನಿಂಗ್ಸ್ ಲಾಪಟ್ಟಿ ಕ್ಯಾಚ್ಗಳನ್ನ ಬಿಟ್ಟಿದ್ರೆ, ನಾನು ಸೆಕೆಂಡ್ ಇನ್ನಿಂಗ್ಸ್ ಬೌಲಿಂಗ್ ಮಾಡಲ್ಲ ಹೋಗ್ಗುರು ನೆಟಿಗೆ ಅಂತ ಆ ಥರ ಬೌಲಿಂಗ್ ಮಾಡ್ದಂಗೆ ಇತ್ತು ಇವತ್ತು. ಯಾಕಂದರೆ ವಿಕೆಟ್ಸೇ ಬಿದ್ದಿಲ್ಲ ಬುಮ್ರಾಗೆ ಇವತ್ತು. ಸೊ ನಿಮ್ಗೇನು ಅನಿಸ್ತು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸರಪ್ಪ. ನನಗಂತೂ ಬೇಜಾರಾಗ್ತೈತೆ. ಯಾಕಂದರೆ 5 ಸೆಂಚುರಿ ಹೊಡೆದ್ಬಿಟ್ಟು ಈ ಥರ ಎಲ್ಲ ರೆಕಾರ್ಡ್ ಮಾಡಿಬಿಟ್ಟು ಇಂಥ ಒಳ್ಳೆ ಬ್ಯಾಟಿಂಗ್ ಆಗ್ಬಿಟ್ಟು ಸೋತ್ವಿ ಅಂತಂದರೆ ಅಜೀಬೇನೆ. ಅದು ಫಸ್ಟ್ ಇನ್ನಿಂಗ್ಸಲ್ಲಿ 6 ಲೀಡ್ನ ತೊಗೊಂಡ್ಬಿಟ್ಟು ಸೋತ್ವಿ ಅಂತಂದರೆ ಅಜೀಬೇನೆ ಇದು. ನಿಮ್ಗೆ ಅನಿಸ್ತು ಕಾಮೆಂಟ್ಸ್ ಹಾಕಿ.